ಮತಿ ತಪ್ಪಿ ಮಾಡಾದಿ ಮೋಹಕ ಶಿಲಿಕಿ ಮಂಗ ಲಾತ್ಮನ್ನ ಕಳೆದುಕೊಂಡು ಪರಿಪೂರ್ಣ ಫಲಾದಿ ಜಿಯ 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 ಭತ್ತ ಕುಟ್ಟಿ ಕಡಿಗಾದ್ರ ಗೊಳಾದಿ ಭತ್ತ ಕುಟ್ಟಿ ಕಡಿಗಾದ್ರ ಗೊಳಾದಿ ನಿರ್ಜೀವಿ ಬಾರಿಗೆ ನಿನ್ನ ಸ್ವಾತಂತ್ರ್ಯ ಏನೈತಿ ಒಣಗಿ ಬುಡುಕಿನ ಒಳಾದಿ ಜಿಯ 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 ತಿಳಿದು ಅಳಿದು ಉಳದವಾಗ ಸುಳ್ಳಾದಿ ಹೌದು ತಿಳಿದು ಅಳಿದು ಉಳದವಾಗ ಸುಳ್ಳಾದಿ ತಿಳಿಗೇಡಿ ಕೈಯಾಗ ಸಿಕ್ಕು ಬೇಗು ಬೆಳಗ ಒದ್ದಾಡಿ ಹೇಳಲಾಕ ಕಳ್ಳಾದಿ ಜಿಯ 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 ಅಂದೇವಾಡಿ ಇಶಗ ಮರೆತು ಹಾಳಾದಿ ಹೌದು ಹೌದು ಅಂದೇವಾಡಿ ಇಶಗ ಮರೆತು ಹಾಳಾದಿ ಆದಿಗಂದೇವಾಡಿ ವರಕವಿ ಗೈಬಿಶಾನ ಕಾಲನ ಕಸಬರ್ಗಿಯಾದಿ ಜಿಯ 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 ಆದಿಗಂದೇವಾಡಿ ವರಕವಿ ಗೈಬಿಶಾನ ಕಾಲನ ಕಸಬರ್ಗಿಯಾದಿ ಜಿಯ 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 ಹಾಡುದು ಎಲ್ಲ ಸರಿಯಾಗಿ ನಡೀತು ಈಕಿದೊಂದು ಗದ್ದಲ ಹೇಳ್ತು ಇವ್ರದ್ದು ಹೆಂಗ್ ನಡೆದ್ರಿ ಮಾಸ್ತರ ಗದ್ದಲ ಅಲ್ಲ ಗದ್ದಲದೊಳಗ ಗದಲ ಈಕಿ ಎಬಶಾಳ ಹ್ಯಾಂಗ ತಮ್ಮ ಒಳೆ ಭಾಷಣ ಬಿಗಿದಳು ಈಕಿ ಸಲಗರ ಜಾತ್ರೆ ಆಗ ಅದು ಹಳಿಯ ಎಮ್ಮಿ ಬಂದು ಎಲಿಗೆ ಹತ್ತದಂಗ ರಾಮಾಯಣಗ ಒಮ್ಮೆ ಬರುತ್ತಿ ಮಹಾಭಾರತಗ ಒಮ್ಮೆ ಬರುತ್ತಿ ಒಮ್ಮೆ ಕುಡಕರದು ಹಾರತಿ ಹುಚ್ಚಮಂಗ ಜಿಯ 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 ಅಪ್ಪನ ಹಾಲ ಕುಡುದಿದೇನು ಅವನ ಹಾಲ ಕುಡುದಿದಿ ಅಂದಿದ್ ಹೌದಲ್ರಿ ಅಂದರ ಅಲ್ಲಲೇ ಅಪ್ಪನ ಹಾಲೆ ಕುಡ್ದಿರಿ ನಾನು ಬರಕೋ ಹುಚ್ಚಮಂಗ ನಿನಗ ಯಾವ ಮಗ ಕಲಸದ ಇಂಥ ಪದಗಳು ಹಾಡಾಗ ನಿನ್ನ ಪದಕ್ಕ ಆಧಾರ ಇಲ್ಲ ಸಲಗರ ಜಾತ್ರೆ ಆಗ ನನಗ ಹಾಲ ಕುಡಿಸ್ಬೇಕಾದ್ರ ತವರ ಮನೆ ಅಂದು ತಂದಿಲ್ಲ ಹಾಲಗೀಲ ಇದ್ದು ಏನ ತವರ ಮನಿಯಾಗ ಜಿಯ 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 ಲಗ್ನ ಮಾಡಿದ್ರು ಹಾಲ ಇಲ್ಲ ಗಟ್ಟಿ ಮಾಡಿದ್ರು ಹಾಲ ಇಲ್ಲ ಹೌದು ಹೌದಲ್ರಿ ನಮ್ಮ ತಂದಿ ಕರ್ಕೊಂಡು ಬಂದ ಶುಭ ಮುಹೂರ್ತದ ಒಳಗ ಒಡಗೂಡಿದಾಗ ಗರ್ಭ ನಿತ್ತು ನೋಡುವಾಗ ಆಗ ಹಾಲ ಬಿದ್ದಾವು ಕುಂಬರ ಹಳದಕಿ ಎದಿಯಾಗ ನಮ್ಮ ಅಪ್ಪ ಮುಟ್ಟಿದಾಗೆ ನಿನಗ ಹಾಲ ಬಿದ್ದಾವಂದ್ರ ನಮ್ಮ ಅಪ್ಪನ ಹಾಲೆ ಮಲ್ಲಿ ಕುಡದಿನಿ ಆವಾಗ ಜಿಯ 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 ನಮ್ಮ
ಅಪ್ಪನ ಹಾಲ ಮೊದಲ ನೀನು ಕುಡುದು ಹಾಲ ಆದು. ಹೌದು ಹೌದು. ಅಲ್ಲ ಕುರಸಲೆಗಿತ್ತಿ ನಿಂದಿನ ಪಾಲ ಐತಿ ಅದರಾಗ. ಕೆಂಪ ವರ್ಣ ತಾಯಿದು ಬಿಳಿಯ ವರ್ಣ ತಂದಿದಂದಾಗ ಇದು ಹಾಲಿನ ವರ್ಣ ಗಂಡಿಂದ ಐತಿ ಜಗದಾಗ. ಎಲ್ಲ ಮಹಾತ್ಮರು ತಾಯಿ ಹೊಟ್ಟೆಗೆ ಜನಶಾರ ಅಂತ ಇಂದ ತಾಳ ಬಾರಿಸುವ ಕುರಸಲೆ ಹೇಳ್ತಾನಪ್ಪ ಹಿಂಗ. ಜಿಯ 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 ತಾಯಿಯಲ್ಲಿ ಜನಿಸ್ಬೇಕಾದ್ರ ತಂದಿ ಮಗ್ಗಲಬೇಕು. ಹೌದು ಹೌದಲ್ರಿ. ಈ ಮಸಿಬಿನಾಳದವನು ಧೋತ್ರ ಜೈಂಟ ಬೇಕು ಶೀರ್ಯಾಗ. ನಿನ್ನ ಬರೇ ಶೀರ್ಯಾಗ ಏನು ಹುಟ್ಟು ದಿಲ್ಲ ಹುಚ್ಚಮಂಗ ಸುಮ್ಮನೆ 3 ಮಂದಿ ಒಂದೇ ಸೌನ ಹೊಯ್ಕೊಂಡ್ರಿ ಸಭಾದಾಗ. ಭಾಷಣ ಮಾಡಬೇಕಾದ್ರೂ ಅದಕ್ಕೆ ಮಿತಿ ಇರ್ತಿದ್ದಿ ಹುಚ್ಚಮಂಗ. ಚಾರಣೆ ಕೊಟ್ಟು ಬಾರಣೆ ಬಿಡಿಸೋದು ಆಗಬಾರ್ದು ನಿಮಗ. ಜಿಯ 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 ಪ್ರಥಮದಲ್ಲಿ ತಾಯಿ ನೀನು ಸೇವೆ ನನಗ ಮಾಡುವಂದಿ. ಹೌದು. ನೀನು ಹಂಗೆ ತಾಯಿ ಆಗೋದಿಲ್ಲ ಸಲಗರೂರಾಗ. ಯಾಕಂದ್ರೆ ಅದು ವಿಷಯ ಫೈನಲ್ಗೆ ಬಂದೈತಿ ಈಗ. ಹೌದು ಹೌದಲ್ರಿ. ಟೈಮ್ ಭಾಳ ಆಗ್ತೈತೆ ಅಂತ ಸ್ವಲ್ಪ ಸ್ವಲ್ಪ ವಿಷಯ ಹೇಳಗಳು ಮುಗಿಸಿದಿನ. ಹೌದು. ಅದಕ್ಕೆ ಇದು ಹೆಂಗೈತಪ್ಪ ತಿಳ್ಕೊ. ಪ್ರಥಮದಲ್ಲಿ ಈ ಪ್ರಕಾರವಾಗಿ ನಮ್ಮ ತಾಯಿ ನೀ ತಾಯಿ ಆಗಬೇಕಾದ್ರೆ ಹಂಗೆ ಆಗಿದೆ ಡೈರೆಕ್ಟ್. ಹಂಗೆ ಹಂಗೆ ಅಲ್ಲಕ್ಕೆ ಬರ್ತದ್ರಿ. ತಾಯಿ ಆಗಬೇಕಾಗಿದ್ರೆ ಮಗ್ಲ ಗಂಡು ಬೇಕು, ಮನೆಯಾಗ ಮಕ್ಕಳು ಬೇಕು. ಹೌದು. ಆಮೇಲೆ ತಾಯಿ ಇಲ್ಲ ಅಂದ್ರಿ ಹುಚ್ಚನಾಯಿ. ಹೌದು ಹೌದು. ಮತ್ತ ಮಕ್ಕಳು ಹುಟ್ಟಿ ಈಕಿಗೆ ಅವ್ವ ಅಂದಾಗ ಈಕಿ ಅವ್ವ. ಹೌದು. ನನಗೆ ಅಪ್ಪ ಅಂದಾಗ ಅಪ್ಪ. ಮುಂದ್ರಿ ಮಾತುಗಪ್ಪ ಯಾರು ಕರೆಯವ್ರು ಇರ್ಲಿಕ್ಕಂದ್ರೆ ಯಾರು ಮಕ್ಕಳು ಇರ್ಲಿಕ್ಕಂದ್ರೆ ಏನು ಹೋಯ್ಕೋತೇನು ಮುಂದಿತ್ತು ನೀ ತಾಯಿ. ಹೌದು ಹೌದು. ಹೊಟ್ಟೆ ಮಕ್ಕಳು ಆಗ್ಲಿಕ್ಕಂದ್ರೆ ಏನು ಮಾಡ್ತಿ? ಹೌದು. ಮಕ್ಕಳೇನು ಕಡಿಮೆ ಏನೋ ತಾಯಿ ತಂದಿಗಿಂತ ಏನು 2 ಕೈ ಸಾಲ ಮಾಸ್ತರ ಹೊಯ್ಕೋಕ. ಯಾರಿಗೆ ಮಕ್ಕಳಾಗಿಲ್ಲ ಅವ್ರಿಗೆ ಹೋಗಿ ಕೇಳ್ಕೊನಿ. ಹೌದು. 2 ಕೈ ಸಾಲಾಗ್ಯಾವ ನಿಂತು ಹೋಯ್ಕೊಳಕ್ಕೆ ಅವ್ರಿಗೆ. ಹೌದು ಹೌದಲ್ರಿ. ದೇವ್ರ ಗುಡಿ ಸಾಲಾಗ್ಯಾವ ಹೋಲಕ್ಕ. ಹೌದು. ಅದಕ್ಕೆ ಮಕ್ಕಳಿಂದ ಈ ಲೋಕ, ಮಕ್ಕಳಿಂದ ಪರಲೋಕ, ಮಕ್ಕಳಿಲ್ಲಾರ್ದವ್ರು ಲೆಕ್ಕಕ್ಕಿಲ್ಲ ಈ ಜಗತ್ತಿನೊಳಗೆ ಹೇಳ್ಯಾರ. ಹೌದು ಹೌದಲ್ರಿ. ಹೇಳ ಮಕ್ಕಳಾದರೆ ಮದುವೆ ಮುಂಚೆ ಕಾರ್ಯಗಳು ನಡೆಯುವು. ಹೌದು. ಮಕ್ಕಳಾಗದಿದ್ದರೆ ನೆಮ್ಮದಿ ಹಾಳಾಗಿ ಹೋಗೋದು ಅಂತ. ಹೌದು. ಮೊದಲ ಈ ಜನ್ಮಕ್ಕೆ ಮಕ್ಕಳು ಬೇಕು. ಮಕ್ಕಳಾದ ಬಳಿಕ ನಿನಗೆ ತಾಯಿ ನೀ ತಾಯಿ ಹಾಕಿ. ಹೌದು. ಅಲ್ಲಿ ತನಕ ತಾಯಿ ಆಗಕ್ಕೆ ಬರಂಗಿಲ್ಲ. ನೀವೇನು ನಾಯಿ ಹಾಲು ಕುಡಿದಿರಿ ಏನ್ರಿ, ದನದ ಹಾಲು ಕುಡಿದಿರಿ ಏನ್ರಿ ಅಂತ ನನ್ನ ಕೇಳ್ತಾರ. ಹೌದಲ್ರಿ. ಕೇಳ್ಯಾರ. ತಂಗಿ ನಾನು ಕೂಡ ಭಾಳ ಮಂದಿ ತೆಕ್ಕಿ ಬಿದ್ದು ಭಾಳ ಮಂದಿ ಹೋಗ್ಯಾರ. ಹೌದು. ನೀ 18ನೇ ಹೆಣ್ಮಗಳು ಈ ಜಗತ್ತಿನಾಗ ಆಡೋ 18ನೇದಿರು. ಹೌದು. ಯಾಕಂದ್ರೆ ಇಲ್ಲೇ ಮೈಂದಿರಿ ಒಳಗೆ 18 ವರ್ಷ ಆಡಿ ನಾ 18 ಇಂತ ಹಳಿ ಮಾಡಿ ಕಳ್ಸೀನಿ. ಹೌದು. ಇದನ್ನು ಹಳಿದೇ ಆಯಿತು. ಯಾಕ ತಿಳ್ಕೊ, ಒಂದೇ ವಿಷಯ ತಿಳ್ಕೊನಿ. ನೀನು ತಾಯಿ ಆಗಬೇಕಾಗಿದ್ರೆ ನಮ್ಮ ಅಪ್ಪ ಮುಡ್ದಾಗ ನೀ ತಾಯಿ ಆಗಿದೆ. ಹೌದಲ್ರಿ. ಅದನ್ನು ತಾಯಿ ಆಗಬೇಕಾಗಿದ್ರೆ ಗರ್ಭ ನಿಂದಿರ್ಬೇಕ. ಗರ್ಭ ನಿಂತಾಗ ಹಾಲು ಬೀಳ್ತಾವ. ಹೌದು ಹೌದು. ಮತ್ತು ಮೊದಲೇ ನಿಮ್ಮ ತವ್ರ ಮನೆಯಾಗ ಹಾಲಿದ್ರೆ ಕೆರು ತೊಗೊಂಡು ಬಡ್ದು ಕಳಿಸ್ತಾರೆ ಮನೆಗೆ ನಿನಗೆ. ಹೌದು. ಅವು ಹಾಲು ಎಲ್ಲಿರ್ಬೇಕು ಅಲ್ಲಿರ್ಬೇಕು. ಹೌದಲ್ರಿ. ಎಲ್ಲರೇ ಮಾತಾಡ ನಾ ಮಾತಾಡೋಕೆ ನಿಂತಂದ್ರೆ ಇಲ್ಲಿ ನೀವು ಬರ್ತದೆ ನನಗೆ. ಯಾಕಂದ್ರೆ ಮಾತಾಡಬಾರ್ದಂತ ಬಿಟ್ಟಿನಿ ನಿನಗೆ. ಹೌದು. ಈಗ ನೀ ಭಾಳ ಜೋರು ನಡೆಸಿದೆ ಅಂದ್ರೆ ಮತ್ತೆ ಮುಗದಾಣ ಹಾಕಿ ಬಿಡ್ತೀನಿ. ಅದಕ್ಕೆ ಏನಕ್ಕೆ ಬಿಡಬೇಡ ಮಾಸ್ತರ್ ನೀವು. ಎಲ್ಲಿ ಬಿಡಂಗಿಲ್ಲ. ನೀ ಯಾವಲ್ಲಿ ನಾ ಇಲ್ಲದೆ ಆಗಿದೆ ಅಂತ ನೀ ಕೇಳಿದಿ. ಮತ್ತು ಶೀರಿ ಎಲ್ಲರೂ ಮಹಾತ್ಮರು ತಾಯಿ ಗರ್ಭದಾಗ ಇರಿಸಿದ್ರೆ ತಂದಿಲ್ಲನ ಅವ್ರಿಗೆ. ಹೌದು. ತಂದೆದಾನಂದ್ರೆ ಮಸ್ಮಾಳ ಮೌಲ ಸಾಬ್ ಅದಾನ ಅಂತ ತಿಳ್ಕೊಬೇಕಲ್ಲಿ. ಹೌದು ಹೌದು. ಅಷ್ಟೇ ಐತದ. ನೀ ಚಂತಾನ ಹೇಳಿದ್ರು ಒಂದೇ ಹೇಳ್ಬೇಕು, ಅದೇ ಹೇಳ್ಬೇಕು. ಅದಕ್ಕೆ ಬಿಟ್ಟು ವಿಷಯ ಮತ್ತೇನದು, ಪರಮಾತ್ಮ ಎಲ್ಲಿ ಕಾಣ್ತಾನ್ರಿ, ಏನು ಊಟ ಮಾಡ್ತಾನೆ, ಜಿಲ್ಲಾ ಯಾವುದಂತ ಕೇಳೋಕಿನ ತಾನೇ ಆ ಶ್ರೀಕೃಷ್ಣ ಪರಮಾತ್ಮ ಸೀರೆ ಉಟ್ಕೊಂಡು ಬಂದಾನ ಅಂತ ಹೇಳೋಕಿನ ತಾನೇ. ಹೌದು. ಏನು ತೊಗೊಂಡು ಜಿಡಿಬೇಕು 3 ಮಂದಿಗೆ ನಿಮ್ಗೆ ಚಲೋ ತೊಗೋಬೇಕು ಮಾಸ್ತರ್ರಿ. ಕಾಣಂಗಿಲ್ಲ ಅಂತ ನೀವು ಹೇಳಿರಿ. ಹೌದು ಹೌದು. ಮತ್ತು ಪರಮಾತ್ಮ ಸೀರೆ ಉಟ್ಕೊಂಡು ಬಂದಾನ ಅಂತ ನೀವು ಹೇಳಿರಿ. ಹೌದು. ಅದಕ್ಕೆ ನೀವು ಹ್ಯಾಂಗೆ ಹೇಳ್ತೀರಿ ಹಂಗೆ ಹಾದಿ ಲೈನ್ ಹಿಡಿತದದು ಹೆಂಗೆ ಬೇಕು ಹಂಗೆ. ಮತ್ತು ಇದು ಆದ ನಂತರ ನೀವೇನು ನಾಯಿ ಹಾಲು ಕುಡಿದಿರಿ ಏನ್ರಿ ಅಂತ ನಮಗೆ ಕೇಳ್ತಾಳ. ಹೌದಲ್ರಿ. ಕೇಳ ಹುಚ್ಚಿ ನಿನಗೆ ಗೊತ್ತಿಲ್ಲ, ಈ ಮನುಷ್ಯನಂತ ಪಾಪಿಷ್ಟು ಜಗತ್ತಿನೊಳಗೆ ಯಾರಿಲ್ಲ. ಹೌದು. ನೋಡು, ನಾಯಿ ಹಾಲ ನಾಯಿ ಮಕ್ಕಳಿಗೆ ಶ್ರೇಷ್ಠ ಅದ. ಹೌದು. ಹಂದಿ ಹಾಲು ಹಂದಿ ಮಕ್ಕಳಿಗೆ ಶ್ರೇಷ್ಠ. ಹೌದು ಹೌದು. ಕತ್ತಿ ಹಾಲು ಕತ್ತಿ ಮಕ್ಕಳಿಗೆ ಶ್ರೇಷ್ಠ. ನೀ ದನದ ಹಾಲು ಕುಡಿದಿದ್ದು ದನ ಕುಡ್ದಂಗೆ. ಹೌದು. ಮುಂಜಾನೆ ದನದ ಚಾ ಮಾಡ್ಕೋಬೇಕಾದ್ರೆ ದನದ ಹಾಲು ಹಾಕಿ ಕುಡ್ದೀನಿ. ಹೌದು ಹೌದು. ನೋಡು, ತಮ್ಮ ತಮ್ಮ ತಾಯಿ ಹಾಲು ತಾವೇ ಕುಡ್ದಾವ ಜಗತ್ತಿನಾಗ. ಹೌದಲ್ರಿ. ಈ ಮನುಷ್ಯ ಪ್ರಾಣಿ ಮತ್ತೊಬ್ಬರು ತಾಯಿ ಹಾಲು ಕುಡ್ದೈತಿ. ಹೌದು. ಇದಕ್ಕೇನು ತೊಗೊಂಡು ಹೊಡಿಬೇಕು ಇದು ತಿಳ್ಕೊ ಮೊದಲು ನೀ. ನೋಡು, ಅದು ಎಮ್ಮಿಗೆ ಬಿಡ್ತಿದ್ನಿ ಆ ಕಡೆಗೆ ಬಿಡು ಒಂದು ಕರ, ಅದು ತನ್ನ ಕರಿಗೆ ಕುಡಿಸ್ಬೇಕಾದ ತೊರಿ ಬಿಟ್ಟಿರ್ತದ. ಹೌದು.
ಅದಕ್ಕೆ ಹೊಳ್ಳೆ ನಾವು ಒಯ್ದು ಕಟ್ಟಿ ಅದು ಹಾಲು ಹಿಂಡಿ ನಾವು ಕುಡ್ದೀವಿ. ಹೌದಲ್ರಿ. ಮತ್ತೇನು ದನದಕ್ಕಿಂತ ನೀ ಕನಿಷ್ಠ ಹೌದಲ್ಲ, ದನದ ಹಾಲು ನೀ ಕುಡ್ದಿವಿ. ಹೌದು ಹೌದು. ನನಗೆ ಹೇಳ್ತಾಳೆ ನಾಯಿ ಹಾಲು ಕುಡ್ದಿದ್ದೀನಿ ಅಂತ. ಹುಚ್ಚಿ ಇದು ತಿಳ್ಕೊ, ಪ್ರಥಮ ದನದ ಹಾಲೇ ಮುಂಜಾನೆ ಚಾಕ. ಹೌದು. ದನದ ಹಾಲೇ ಅರ್ಧ ಕುಡಿದೀನಿ, ತಾಯಿ ಹಾಲು ಕುಡಿದೆ ಒಂದು 2-3-4 ತಿಂಗಳು ಕುಡಿದಿದ್ವಿ. ಹೌದು ಹೌದು. ಹಿಂದಗಡೆ ಮತ್ತೆ ಹಾಕೊಳ್ಳೋದು ಎಮ್ಮೆ ಹಾಲೇ ಕುಡಿದು ಬೆಳೆದ್ರಿ ದನಕ್ಕೆ. ಅದಕ್ಕೆ ದನಕ್ಕಿನ ಹುಟ್ಟಿ ಅನ್ನೋದು ಕೇಳ್ಯಾರಲ್ಲ ಮಂದಿನ ದನನೇ ಕುಡಿದ್ರಿ. ಎಲ್ಲೆಲ್ಲಿ ಜಾಗ ಹುಡುಕ್ಯಾಡಿ ಮಾಡ್ಕೊಂಡು ನಿನ್ನ ಹಾಲು ಯಾರಿಗೆ ಸಾತಾವು ಅವು. ಮತ್ತು ಗಂಡ ಸಾತ್ರ ನಡೀತದ, ತಂದೆ ಸಾತ್ರ ನಡೀತದ, ತಾಯಿ ಇರ್ಬೇಕತ್ತ. ಹೌದಲ್ರಿ ಹೇಳ್ಯಾರ. ಯಾಕೆ ಎಷ್ಟೋ ಮಂದಿ ತಂದಿದ್ದೇರು ಸಾಕಿಲ್ಲ ನನ್ನ ಮಕ್ಕಳಿಗೆ, ಎಷ್ಟೋ ಮಂದಿ ಸಾಕ್ಯಾರ ಜಗತ್ತಿನಾಗ. ಸಾಕ್ಯಾರಲ್ರಿ. ಹುಚ್ಚಬೇಲಿ ನೋಡು, ತಾಯಿ ತಂದೆ ಇಬ್ಬರು ಇರಬೇಕು ಮಾನವ ಜನ್ಮಕ್ಕೆ. ಹೌದು. ತಾಯಿ ಎಷ್ಟು ಪ್ರೀತಿ ಇರ್ತಾಳೆ, ತಂದೆಯೂ ಅಷ್ಟು ಮಕ್ಕಳ ಮ್ಯಾಗೆ ಪ್ರೀತಿ ಇರ್ತಾನೆ. ಅವರಿಗೆ ಒಯ್ದು ಒಂದು ನೆಲ್ಲಿಗೆ ಹಚ್ಬೇಕಂತೇಳಿ. ಹೌದು ಹೌದು. ಮತ್ತು ತಾಯಿದ ಅಟ್ಟೆ ಸೇವೆ ಮಾಡಿ ತಂದೆಗೆ ಒಯ್ದು ಅಡುಗೆ ಬಿಡ್ಬೇಕು ಏನವ. ಇವೇನು ನಿನ್ನ ರೊಕ್ಕ ಮಾಡ್ಯವ್ರಲ್ಲ ಮೊದಲು ಅವ್ರಿಗೆ ಬುದ್ಧಿಲ್ಲ. ಹೌದು. ತಾಯಿ ತಂದೆ ಇಬ್ಬರು ಸೇವೆ ಮಾಡ್ಬೇಕ. ಹೆಂಗ ತಿಳ್ಕೊ, ತಾಯಿ ತಂದೆ ಇಬ್ಬರು ಇದ್ರೆ ಮಾತ್ರ ಈ ಜನ್ಮ ಉದ್ಧಾರ ಅದ. ಹೌದು. ತಾಯಿ ತಂದೆ ಸೇವೆ ಮಾಡ್ಬೇಕು. ಅದಕ್ಕೆ ಹೇಳ್ತಾರ ಪೈಗಂಬರ್ ಹೇಳ್ತಾರ, ಏನಂತಾರ್ರಿ? ಮಾಖೆ ಕದಮ್ ಖೇ ನಿಚ್ಚೆ ಜನ್ನತ್ ಹೈ, ಬಾಪ್ ಜನ್ನತ್ ಖಾ ದರ್ವಾಜ ಅಂತ. ಹೌದು ಹೌದು. ತಾಯಿಯ ಪಾದದ ತಳಗ ಕೈಲಾಸ ಐತಿ, ಕೈಲಾಸದ ಬಾಗಿಲು ತಂದೆ ಅದ ಅಂತ ಹೇಳ್ತೈತಿ. ಹೌದು. ಬಾಗಿಲ್ದಾಗ ಹಾಯ್ದೆ ಹೋಗ್ಬೇಕು ಒಳಗ, ಅವನು ತಂದಿ ಬೇಕೇ. ಯಾಕಂತ ತಿಳ್ಕೊ, ತಾಯಿ ತಂದೆ ಇಬ್ಬರು ಬೇಕು. ಬರೇ ತಾಯಿ ಅಷ್ಟೇ ಬೇಕಂತೇಳಿ ಈ ಸದ್ ಒಂದು ಊರಾಗ 4 ಮಕ್ಕಳು ಬಿಟ್ಟು ಹೋಗ್ಬೇಕು, ಓಡಿ ಹೋಗ್ಯಾಳ. ಅವ್ರ ಮುಂದೆ ಹೋಗ್ಕೊತ ನಿಂದ ಯಾರು ಸೇವೆ ಮಾಡಬೇಕು. ಹೌದು ಹೌದು. ನಾ ಕೇಳಿದೆ ಅಂದ್ರೆ ಉತ್ತರದನ್ನ ಇದಕ್ಕೆ ಕುಡಿದು ಬೀಳ್ತಾವೆ ಘಟನದಾಗ ನೀ ಹೇಳ್ದಿ. ಹೌದಲ್ರಿ ಹೇಳಿ. ಊರಾಗ ನಡಿ ಒಂದು 4 ಮಂದಿ ಮಕ್ಕಳು ಬಿಟ್ಟು ಓಡಿ ಹೋಗ್ಯಾಳ. ಆಕಿಗೆ ಯಾರು ಗುರುವ? ಅವ್ರ ಮಕ್ಕಳಿಗೆ ಜನನಿ ಗುರು ಅಂತ ನೀ ಹೇಳ್ದಿ. ಜನನಿ ಓಡಿ ಹೋಗ್ಯಾಳ. ಈ ಜನನಿಯಲ್ಲಿ ಅದ ಇದು ಹೋಯ್ಕೊತಿರ್ಗಾಡತ್ತದ ಊರು. ಹೌದು. ಹಂಗಿಲ್ಲ, ಅದು ನಿನ್ನೊಳಗೂ ಇರ್ತಾವ, ನನ್ನೊಳಗೂ ಇರ್ತಾವ. ಅಷ್ಟು ಸೂಕ್ಷ್ಮ ಐತದ ವ್ಯವಹಾರ. ಹಂಗೆ ತಿಳ್ಕೊ, ಯಾರ ಹಣೆ ಬಾರದಲ್ಲಿ ಎಷ್ಟು ದಿವಸ ತಾಯಿ ತಂದಿರಬೇಕು ಭಗವಂತ ಬರ್ದಾನ ಅಷ್ಟು ದಿವಸ ಇರ್ತಾವೆ. ಹೌದು. ಅದ್ರ ಅನ್ನರ ಹೆಣ್ಣ ಮುಗಿತಂದ್ರೆ ಆ ಮನ್ಯಾಗ ಒಂದು ತಾಸು ಇರಂಗಿಲ್ಲ ಅದು ಹೆಣ್ಣ. ಹೌದು ಹೌದಲ್ರಿ. ಗಂಡ ಇರಲಿ ಹೆಣ್ಣೆ ಇರಲಿ. ಅದಕ್ಕೆ ಏನಂತಾಳ, ನೀ ಮಾಡಬೇಕಾಗಿದ್ರೆ ಭಾಳ ಬಿರಿ ಐತಿ ಈ ಜಗತ್ತದೊಳಗೆ, ಈ ಪ್ರಕಾರ ಐತಿ, ಹಣೆ ಬಾರದಾಗ ಐತಿ ಅಂತ ಊರಾಗ ಕುಂದಿರ್ಬೇಕಂತ ನನಗೆ ನೀ ಹೇಳಿದಿ. ಹೌದಲ್ರಿ ಹೇಳ್ಯಾರ. ಹೌದಾ? ಬರಾಗ ಆಕ್ಸಿಡೆಂಟ್ ಆಗಿ ಸತ್ತಿದಂದ್ರೆ ಏನು ಮಾಡ್ತೀನಿ? ಇಲ್ಲಿ ಬರ್ತಿದ್ದೇನ? ಇಲ್ಲಲ್ರಿ. ಹಣೆ ಬಾರದೊಳಗೆ ಇಲ್ಲಿ ಹಾಡೋದ ಹಾಡಿಸ್ತಾನ ಅಷ್ಟೇ. ಹೌದು. ನೋಡು, ಯಾವ ದೇವರ ಹಣೆ ಬಾರದಲ್ಲಿ ನಮಗೆ ಬರ್ದೈತಿ ಅವ ಹಾಡಿಸ್ಕೋತಾನ, ಯಾವ ಹಾಡಿಸ್ಕೊಳಂಗಿಲ್ಲ ಅಲ್ಲೇ ಹೋಗ್ತದ. ಹೌದು. ಹಣೆ ಬಾರ ಗಚ್ಚಿದ್ರೆ ಇಲ್ಲಿ ಬಂದಿನ, ಹಣೆ ಬಾರ ಇಲ್ಲಿಗೆ ಅಂದ್ರೆ ನಾ ಹೆಂಗೆ ಬರ್ತೀನಿ? ಹಣೆ ಬಾರದೊಳಗೆ ಸಲಗರದೊಳಗೆ ಹಾಡೋದ ಹಾಡಕ್ಕೆ ಬಂದಿನ. ಹೌದು ಹೌದು. ನೀ ಯಾಕಡೆ ಆಯ್ದು ಬರ್ತೀವ ಬಲ ರೆಡಿನೇ ಬಲಿ ಹಂಗೆ ಮಲ ಚೂರಿ ಹಾಕಿ ಬಿಡ್ತೀನಿ. ಇದಕ್ಕೆ ಬಿಡಂಗಿಲ್ಲ ಇದಕ್ಕೆ. ಇದು ಹಂಗೆ ಯಾಕೆ ತಿಳ್ಕೊ, ಹಣೆ ಬಾರ ಸುದ್ದಿದ್ರೆ ಬಂದಿನಿ. ಹಣೆ ಬಾರದೊಳಗೆ ಅದು ಬರ್ದೈತಿ ಸಲಗರ ಜಾತ್ರೆ ಒಳಗೆ ನಾ ಹಾಡ್ಬೇಕಂತೇಳಿ ನಾ ಬಂದಿನಿ ಅಷ್ಟೇ. ಹೌದು. ಮತ್ತು ಬರೀಲಿಕ್ಕಂದ್ರೆ ಅಲ್ಲೇ ಊರಾಗ ಉಳಿತಿದ್ದೆ, ಇಲ್ಲಿ ನೀವು ಹಾಡಬೇಕಾಗ್ತಿತ್ತು. ಅದಕ್ಕೆ ಮೊದಲು ಹಣೆ ಬಾರ ಸುದ್ದಿ ಬೇಕೇ ಅದ, ನಿನಗೆ ಗೊತ್ತಿಲ್ಲ. ಮತ್ತು ಇದು ಆದ ನಂತರ ಏನು ಕೇಳ್ತಾಳ? ಮತ್ತೇನು ಕೇಳ್ಯಾರಿ? ಹೆಂಡ ಗಂಡ ಗಂಟು ಬಿತ್ತಿದ್ದು ಬಾರಿಗೆ ಮಣ್ಣು ಇರಿಸಲಿ ಮಾರಿಗೆ. ಹೌದು ಹೌದಲ್ರಿ, ಅದೊಂದು ಹೇಳ್ಯಾರ. ಮತ್ತು ಪರಮಾತ್ಮ ಏನು ಮಾಡ್ಯಾನಂತ, ಮತ್ತು ಗಂಡಗೆ ಬಾರಿಗೆ ಮಾಡಿದ್ರೆ ಇದು ಕಸಬಾರಿಗೆ. ಹೌದು. ಗಂಡನೇ ಬಾರಿಗೆ ಆಗಿಂದ್ರೆ ಬಾರಿಗೆ ಗಂಡ ಬಾರಿಗೆ ಹೇಳ್ತಲ್ಲ ಇದು. ಹೌದಲ್ಲ? ಹೌದು. ಗಂಡಗೆ ಬಾರಿಗೆ ಅಂದ್ರೆ ಬಾರಿಗೆ ಹೆಣ್ತಿ ಇದು ಆಗ್ತದೆ ಕುಂಬಾರ ಆಳೋದು. ಗಂಡಗೆ ಆಳ ಮನುಷ್ಯ ತಿಳಿದಂದ್ರೆ ಆಳಿನ ಹೆಂಡ್ತಿ ಆದಳಕಿ. ಹೌದು. ಗಂಡಗೆ ಮಾಲಕ ತಿಳಿದಂದ್ರೆ ಮಾಲಕನ ಹೆಂಡ್ತಿ ಆದಳು. ಹೌದು ಹೌದು. ಗಂಡಗೆ ರಾಜ ತಿಳಿದಂದ್ರೆ ಈಕಿ ರಾಣಿ ಹಾಕಳ. ಅದ್ರ ಮಕ್ಕಳು ನಿನ್ನ ಹೆಸರೈತಿ, ಅದ್ರ ಬಿಟ್ಟು ನಿನ್ನ ಹೆಸರಿಲ್ಲ. ಮತ್ತು ಅದು ಬಾರಿಗೆ ಆದಂದ್ರೆ ಇದು ದೊಡ್ಡ ಕಸಬಾರಿಗೆ ಕಡ್ಡಿ ಬಾರಿಗೆ ಇದು ಹಾಕದ ಇಟ್ಟು. ಅದು ಸಣ್ಣ ಬಾರಿಗೆ, ಇದು ದೊಡ್ಡ ಬಾರಿಗೆ ಇಟ್ಟೆ. ಎರಡೂ ಬರೋಕ್ಕಾಗಂಗಿಲ್ಲ. ನೀ ಅಷ್ಟು ಸುಲಭ ತಿಳಿಬೇಡಿ ಇವನು ಕೈ ಒಳಗೆ ಕಡಿಯೋಕ್ಕಾಗಬೇಕಂದ್ರೆ. ಹೌದು. ಯಾಕಂದ್ರೆ ಅದು ಗಂಡ ಹೆಂಡ್ತಿ ಹಾರ ಜೋಡೈತಲ್ಲ, ನೀ ಇಟ್ಟು ದೊಡ್ಡ ಬಾರಿಗಿದ್ರೆ ಸಣ್ಣ ಬಾರಿಗೆ ಇರ್ತದೆ. ಹೌದು ಹೌದು. ಅದಕ್ಕೆ ಹಂಗೆ ಮಾತಾಡಕ್ಕೆ ಹೋಗಬೇಡ. ಈಗಿನ ಗಂಡ ದಾರು ಕುಡಿದು ಎಲ್ಲರೂ ದಾರು ಕುಡಿದು ಹೊಡೆದೇ ಬಿಡ್ತಾರೆ. ಹಂಗೆ ಹೊಡಿತಾರೆ ಎಲ್ಲರೂ. ಈಗಿನ ಗಂಡ ಜಡದ ಕಳಿಸ ಈಗಿನ ಅದಕ್ಕಲ್ಲಿ ಇಟ್ಟು ಸಿಟಿ ಹೇಳಲಿಕ್ಕೆ ಕುಡ್ಕೋರ್ ಮ್ಯಾಗ ಅದಕ್ಕೆ ಮಧ್ಯಾಹ್ನದ ನೆನಪು ಬಂದ್ರೆ ಮಾಸ್ತರ. ಅದಕ್ಕೆ ಎಲ್ಲ ಗಂಡದವ್ರು ಹೆಂಗೆ ಹೊಡಿತಾರೆ? ಎಷ್ಟೋ ಮಂದಿ ಕುಡಿಲಾರ್ದವ್ರು ಜಗತ್ನಾಗ ಅದಾರ. ಅದಕ್ಕೆ ದಾರು ಕುಡಿದು ದಾರಿ ಬಿಡುದು ಸುಮಾರದ. ಹೌದು ಹೌದಲ್ರಿ. ದಾರು ಕುಡಿದು ಸುಮಾರಲ್ಲ, ದಾರಿ ಬಿಡುದು ಸುಮಾರದ. ಅದು ದಾರು ಕುಡ್ದವ ಏನು ಮಾಡ್ದ ಹೇಳ್ತೀನಿ ನಿಮ್ಗೆ.